ನಮಸ್ಕಾರ, ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಗೌಡ. ಎಸ್, ಹಲ್ಕಾ ಡಾನ್ ಸಾಯಿ ಕುಮಾರ್ ಫ್ಯಾನ್ ಅನ್ನುವಂತಹ ಸಿನಿಮಾದ ಮುಹೂರ್ತ ಇವತ್ತು ಆಗಿರುವಂಥದ್ದು. ಅದರಲ್ಲಿ ನಾಯಕ ನಟನಾಗಿ ನಟಿಸಿರುವಂತಹ ಪ್ರಮೋದ್ ಪಂಜು ಅವ್ರು ನಮ್ಮ ಜೊತೆ ಅವ್ರನ್ನೇ ಮಾತಾಡ್ಸೋಕೆ. ಸರ್, ಮೊದಲೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀರಾ? ಮನೆ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಕನ್ನಡದಿಂದ ತೆಲುಗು ಇಂಡಸ್ಟ್ರಿಗೆ ಹೋಗಿ ಬಿಸಿಯೆಸ್ಟ್ ಪರ್ಸನ್, ಈಗ ಮತ್ತೆ ಕನ್ನಡದಲ್ಲಿ ಹಲ್ಕಾ ಡಾನ್ ಸಾಯಿ ಕುಮಾರ್ ಫ್ಯಾನ್ ಅನ್ನುವಂಥದ್ದು. ಏನ್ ಹೇಳ್ತೀರಾ ಈ ಸಿನಿಮಾದ ಬಗ್ಗೆ? ಇಲ್ಲ, ಇದೊಂಥರ ಅದೇ ಹೇಳಿದ್ನಲ್ಲ ಆವಾಗಲೇ, ಇದೊಂದು ಬೇರೆಯ ಸಿನಿಮಾ. ಒಂದು ಸ್ವಲ್ಪ ಬೇರೆ ಏನೋ ಬೇಕಿತ್ತು, ನನಗೂ ಹುಡುಕಾಡ್ತಿದ್ದೆ, ಬೇರೆ ಕಂಟೆಂಟ್ ಬೇಕಿತ್ತು. ಸ್ವಲ್ಪ ಸಿಕ್ಕಾಪಟ್ಟೆ ಡಿಫೆನ್ಸ್ ಆಡಿದ್ದೀನಿ ನಾನು, ಸ್ವಲ್ಪ ಅಗ್ರೆಸಿವ್ ಆಡೋಣ ಅಂತ ಬೇಕಿತ್ತು, ಹುಡುಕಾಡ್ತಿದ್ದೆ, ಆಗ ಸಿಕ್ತಿದ್ದು. ಸೊ ಕೆ ಪಿ ಶ್ರೀಕಾಂತ್ ಸರ್ ಯಾವಾಗಲೂ ಒಂದ್ಸರಿ ಹೇಳಿದ್ರು ಸಿನಿಮಾ ಮಾಡ್ಬೇಕು ನಿಮಗೆ ಅಂತ. ಅದನ್ನು ಅವ್ರಿಗೆ ಹೇಳಿಸಿದಾಗ ಅವರು ನಮ್ಮಷ್ಟೇ ಎಕ್ಸೈಟ್ ಆದರು. ಅವ್ರ ಟೀಮೆಲ್ಲ ಎಕ್ಸೈಟ್ ಆಯಿತು. ಅಲ್ಲಿಂದ ಸ್ಟಾರ್ಟ್ ಆಯಿತು. 1.5 ವರ್ಷದ ಒಂದಷ್ಟು ಸಬ್ಟ್ರಾಕ್ಷನ್ ಅಡಿಷನ್ ಎಲ್ಲ ಪಕ್ವವಾಗಿ ಇವಾಗ ಶೂಟಿಂಗ್ವರೆಗೂ ಬಂದಿದ್ದೀವಿ. ಇಷ್ಟು ಒಳ್ಳೆ ಟೀಮ್ನ ಫಾರ್ಮ್ ಮಾಡಿಕೊಟ್ರು ಕೆ ಪಿ ಸರು. ಸೊ ನಾನು ಅವ್ರಿಗೆ ಭಯಂಕರ ಜಾಸ್ತಿ ಧನ್ಯವಾದಗಳು ಆ್ಯಕ್ಚುಲಿ. ಬಿಕಾಸ್ ಇಷ್ಟು ಒಳ್ಳೆ ಪ್ರೊಡಕ್ಷನ್ ಟೀಮು, ಇಷ್ಟು ದೊಡ್ಡ ಪ್ರೊಡಕ್ಷನ್ ಟೀಮು ಮತ್ತು ಇಷ್ಟು ದೊಡ್ಡ ಟೆಕ್ನಿಕಲ್ ಟೀಮ್ ಜೊತೆ ನಾನು ಕೆಲಸ ಮಾಡಿರಲಿಲ್ಲ. ಸೊ ಇವಾಗ ಅದು ಆಗ್ತಾ ಇದೆ, ಅಂದರೆ ಹೀರೋ ಆಗಿ. ಸೊ ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಆ್ಯಂಡ್ ಹಲ್ಕಾ ಡಾನ್ ಸಾಯಿ ಕುಮಾರ್ ಫ್ಯಾನ್ ಯಾಕೆ ಬೇರೆ ಅಂತಂದರೆ, ಇದು ರೆಗ್ಯುಲರ್ ಅಲ್ಲ. ಇದು ಅವ್ನು ಹೇಳ್ತಿರೋ ವಿಷಯ, ಅಲ್ಲಿರೋ ಮ್ಯೂಸಿಕ್ ಆಗಲಿ, ಅಲ್ಲಿ ಯೂಸ್ ಮಾಡಿರುವಂಥ ಸೌಂಡಿಂಗ್ ಆಗಲಿ, ಆ್ಯಂಡ್ ಅವನು ಮಾತಾಡೋ ಮಾತಾಗಲಿ, ಡೈಲಾಗ್ ಡೆಲಿವರಿ ಆಗಲಿ, ಬೇರೆ ಕ್ಯಾರೆಕ್ಟರ್ಗಳು ಬಿಹೇವ್ ಮಾಡೋ ರೀತಿಯಾಗಿ ಎಲ್ಲವನ್ನೂ ಬೇರೆ ಮಾಡ್ಕೊಂಡಿದ್ದಾರೆ ನಮ್ಮ ಡೈರೆಕ್ಟ್ರು. ಸೊ ಅದೆಲ್ಲ ಸೇರಿಸಿ ತುಂಬ ಮಜಾ ಕೊಡ್ತಿದೆ. ಒಂದಂತೂ ಹೇಳ್ತೀನಿ, ಇದು ನಮ್ಮ ರತ್ನ ಪ್ರಪಂಚದ ಉಡಾಳ್ ಬಾಬುರಾವ್ ಏನಿದಾನೋ ಅವನ ಅಲ್ಟ್ರಾ ಪ್ರೋಮ್ಯಾಕ್ಸ್ ವರ್ಷನ್ ಅನ್ಕೋಬೋದು. ಅಷ್ಟು ನೆಕ್ಸ್ಟ್ ಲೆವೆಲ್ಗಿರುತ್ತೆ ಅವ್ನ ಮಾತುಕತೆ, ಬಿಹೇವಿಯರು ಎಲ್ಲ ಮಜಾ ಕೊಡ್ತಾನೆ. ಅವ್ನು ಇಡೀ ಪಿಕ್ಚರ್ ಮಜಾ ಕೊಡ್ತಾನೆ. ಸೊ ನನಗೂ ಭಯ ಇದೆ ಹೆಂಗೆ ಮಾಡ್ತೀನಿ ನಾನು ಅಂತ. ಸೊ ಐಮ್ ಜಸ್ಟ್ ವೇಟಿಂಗ್. ಓಕೆ ಸರ್, ಈಗಷ್ಟೇ ಹೇಳಿದ್ರೆ ಒಂದು ಸಿನಿಮಾಗಿಂತ ಇದಾಗುತ್ತೆ ಅನ್ನುವಂಥದ್ದು. ನಿಮ್ಮ ಎಷ್ಟೋ ಸಿನಿಮಾಗಳು ಬಂದಿದ್ದಾವೆ. ಸೊ ಇದು ಎಷ್ಟು ವಿಭಿನ್ನವಾಗಿದೆ, ಎಷ್ಟು ಜನರು ಮೆಚ್ಕೋತಾರೆ ಈ ಪಾತ್ರವನ್ನ? ಅದೇ ಹೇಳಿದ ಬೇರೆ ಅಂದ ತಕ್ಷಣ ಒಂದು ಭಯ ಇರುತ್ತೆ, ಗೊತ್ತಾ? ಒಪ್ಕೋಬಹುದು, ಬೈಬೋದು, ಹೊಗಳ್ಬೋದು, ಬೇರೆ ಅಂತ ಅನ್ಬೋದು, ಎಲ್ಲವೂ ಏನೋ ಗೊತ್ತಿಲ್ಲ. ಬಿಕಾಸ್ ಅಫ್ಕೋರ್ಸ್ ನನಗೆ ಆ ಥರದ್ದು ಇಷ್ಟ. ಎಲ್ಲ ಫಾರ್ಮುಲಾಗಿಂತ ಅದನ್ನು ಮೀರಿ ಏನಾದ್ರು ಮಾಡಬೇಕು ಅಂತ ಹುಡುಕ್ತಿರ್ತೀವಿ. ಸೊ ಇದು ಡೆಫಿನೆಟ್ಲಿ ಆ ಸಾಲಕ್ಕೆ ಸೇರುತ್ತೆ. ಮೀರಿ ಏನೋ ಬೇರೆ ಇದೆ. ಜನ ಹೊಗಳ್ತಾರೆ ಬಿಕಾಸ್ ಆಫ್ ಪರ್ಫಾರ್ಮೆನ್ಸ್ ಆಗಲಿ, ನನಗೆ ಬಿಹೇವಿಯರ್ ಇದೆಯಲ್ಲ, ಪಾತ್ರದ ಬಿಹೇವಿಯರು, ಅದ್ರ ಬಗ್ಗೆ ಜನ ಏನು ಅನ್ಕೋತಾರೋ ಗೊತ್ತಿಲ್ಲ. ಅವ್ನು ಸ್ವಲ್ಪ ಹಾರ್ಶ್ ಇರ್ತಾನೆ, ಮಾತುಕತೆ ಹಾರ್ಶು, ಬಿಹೇವಿಯರ್ ಹಾರ್ಶು. ಕೆಲವೊಂದು ಕಡೆ ಹೊಟ್ಟೆ ಉಣ್ಣಾಗೋಷ್ಟು ನಗಸ್ತಾನೆ, ಕೆಲವೊಂದು ಕಡೆ ಬೇರೆ ಇದೆ. ಸೊ ಕಂಟೆಂಟ್ ವೈಸ್ ಏನಿದೆಯೋ ಅದು ಸಮಾಜಕ್ಕೆ ಹಿಡ್ದಿರೋ ಕನ್ನಡಿ ಥರ ಇದೆ ವಿಷಯ. ಆವಾಗಲೇ ಹೇಳ್ದಂಗೆ ಎಲ್ಲ ಪಾತ್ರಗಳು ಬೇರೆ ಬೇರೆ ಥರ ಬಿಹೇವ್ ಮಾಡೋದ್ರಿಂದ ಈ ಪಿಕ್ಚರ್ ಬೇರೆ ಆಗ್ಬೋದು. ಜನ ಬೇರೆ ಥರ ಇಷ್ಟಪಡ್ಬೋದು ಈ ಸಿನಿಮಾನ. ಪೋಸ್ಟರೇ ಏನೋ ಡಿಫ್ರೆಂಟ್, ನಾಯಿ ಬೇರೆ ಇದೆ ಕೆಳಗೆ. ಯಾವ ಕಥೆನ ಹೇಳಕ್ ಹೊರಟಿದ್ದೀರಾ ಸರ್? ಅದೇ ಒಬ್ಬ ಅದೇ ಏನು ಹೇಳೋಕೋದ್ರೂ ಎಲ್ಲ ಹೇಳ್ಕೊಟ್ಟಂಗಾಗುತ್ತೆ. ವಿಷಯ ಏನಂತಂದರೆ, ಒಬ್ಬ ನಾರ್ಮಲ್ ಹುಡುಗ ಆಗಿದ್ದವನು ಎಲ್ಲಿವರೆಗೂ ಹೋಗ್ತಾನೆ, ಅವನ ಸೊಸೈಟಿ ನೋಡಾಗಲಿ, ಮಾತಾಗಲಿ, ಅವ್ನು ಬೆಳೆದಿರೋ ವಾತಾವರಣ ಆಗಲಿ, ಅವ್ನು ಏನು ಮಾಡ್ಬೋದು, ಎಲ್ಲಿವರೆಗೂ ಕರ್ಕೊಂಡು ಹೋಗ್ಬೋದು ಅವ್ನು ಏನಾಗ್ಬೋದು, ಆಮೇಲೆ ಅವನ ಪ್ರೀತಿ ಆಗಲಿ, ಅಪ್ಪ ಅಮ್ಮ ವಿಷಯ ಆಗಲಿ, ಎಲ್ಲವನ್ನೂ ಯಾವ ಥರ ಡೀಲ್ ಮಾಡ್ಬೋದು ಈ ಮನಸ್ಥಿತಿ ಇರೋರು. ಅದನ್ನೇನೋ ಬೇರೆ ಥರ ಹೇಳಕ್ಕೆ ಹೊರಟಿದ್ದಾರೆ. ಅದು ಹೆಂಗೆ ಬೇರೆ ಥರ ಅಂದರೆ ಏನಿಲ್ಲ, ತುಂಬ ನಗಿಸ್ಕೊಂಡು, ತುಂಬ ಮಜಾ ಮಾಡಿಕೊಂಡು. ಬಿಕಾಸ್ ಇವತ್ತು ಜನಕ್ಕೆ ಒಂದು ಖುಷಿ ಬೇಕು, ಒಂದು ನಗು ಬೇಕು. ಅದು ಸೇರಿಸಿ ಒಳ್ಳೆ ವಿಷಯ ಇದೆ ಒಳಗಡೆ. ಅದು ಜನ ಹೆಂಗೆ ತಗೋತಾರೆ ನೋಡಬೇಕು. ಎಸ್. ರಾಜಕೀಯಕ್ಕೆ ಏನಾದರೂ ಕನೆಕ್ಟ್ ಇದೆಯಾ? ಇಲ್ಲಮ್ಮ, ಪ್ಯೂರ್ಲಿ ಇಲ್ಲ. ಸಿನಿಮಾಗೂ ಇಲ್ಲ. ಬಟ್ ಇರುವಂಥ ಒಂದಷ್ಟು ವಿಷಯಗಳನ್ನ ನಿಮ್ಗೆ ಗೊತ್ತಿರುತ್ತೆ ಸ್ಕ್ರೀನ್ ನೋಡಿದಾಗ, ಅದನ್ನು ತೊಗೊಂಡಿದ್ದೀವಿ. ಕೆಲವೊಂದನ್ನು ಇಲ್ಲಿ ಯಾರಿಗೂ ಹರ್ಟ್ ಮಾಡ್ತಿಲ್ಲ. ಎಲ್ಲರಿಗೂ ಅವ್ರವರೇ ನೋಡಿ ಮಜಾ ತಗೋತಾರೆ. ಎಷ್ಟು ಚೆನ್ನಾಗಿದೆ ಅಂತ, ಆ ಥರದ್ದು ವಿಷಯ ಇದೆ. ಎಸ್. ಎಷ್ಟೋ ಸೈಕಲ್ ಹೊಡೆದಿದ್ದೀರಾ ಸರ್, ಬಟ್ ಈ ಕತೆ ಕೇಳಿದಾಗ ಹೇಗೆ ಅನ್ನಿಸ್ತು? ಬೇರೆ ಅನ್ನಿಸ್ತು. ಅದೇ ಬೇರೆ ಹುಡುಕ್ತಾ ಇದ್ನಲ್ಲ, ಆ ಹುಡುಕಾಟದಲ್ಲಿ ಪರವಾಗಿಲ್ವೇ, ನಾ ಹುಡುಕಿದ್ ಸಿಕ್ತಲ್ಲ ಅನ್ನಿಸ್ತು ನನಗೆ. ಒಂದು ಯಾಕೋ ರೆಗ್ಯುಲಾರಿಟಿ ಆಗ್ತಿರ್ಲಿಲ್ಲ. ಒಂದು ಒಳ್ಳೆ ನೀಟ್ ಸಿನಿಮಾ, ಒಳ್ಳೆ ಹುಡುಗ ಹುಡುಗಿ, ಅಪ್ಪ ಅಮ್ಮ ಮಗು, ಈ ಥರದ್ದು ಆಗ್ತಿರ್ಲಿಲ್ಲ. ಏನೋ ಬೇಕಲ್ಲ ಅಂತ ಹುಡುಕಾಡ್ತಿದ್ದಾಗ ಈ ಥರ ಸಿಕ್ತು. ಕೇಳಿದ ತಕ್ಷಣ ಥ್ರಿಲ್ ಆಯಿತು. ಎಸ್, ದಿಸ್ ಈಸ್ ಡಿಫ್ರೆಂಟ್. ರಿಯಲ್ ಮೀನಿಂಗ್ ಆಫ್ ಡಿಫ್ರೆಂಟ್ ಅಂದರೆ ಈ ಸಿನಿಮಾ ಅನ್ನಿಸ್ತು. ಅದಕ್ಕೆ ಹೊಸ ಪ್ರೊಡಕ್ಷನ್ ಇತ್ತು. ಬಟ್ ಇಲ್ಲ, ನನಗೆ ಏನೋ ಬೇರೆ ಬೇಕಿತ್ತು. ಪ್ರೊಡಕ್ಷನ್ ಟೀಮ್ ಸ್ಟ್ರಾಂಗ್ ಇರಬೇಕಿತ್ತು. ಸೊ ಡೈರೆಕ್ಟರ್ನ ಕೆ ಪಿ ಸರ್ ಹತ್ರ ಕಳಿಸಿದಾಗ ಅವರೆಲ್ಲ ಎಕ್ಸೈಟ್ ಆಗಿದ್ದು ನೋಡಿ ಸಮಾಧಾನ ಆಯಿತು. ಓಕೆ, ಜಡ್ಜ್ಮೆಂಟ್ ಸರಿ ಇದೆ. ಆಮೇಲೆ ಇದು ಇಷ್ಟ ಆಗದೆ ಇರ್ಬೋದು ಬಿಕಾಸ್ ಆಫ್ ಅಲ್ಲಿರುವಂಥ ಹಾರ್ಶ್ನೆಸ್ ಬೇರೆ ಇರೋದ್ರಿಂದ. ಹೆಂಗಪ್ಪ ಇದನ್ನು ಈಗ ನೋಡಿ, ಎಲ್ಲರೂ ನಮ್ಮ ಶಿವಣ್ಣ ಅವರ ವೈಫ್ ಗೀತಕ್ಕ ನಕ್ಬಿಟ್ರು ನೋಡಿ, ಅದಾಗ್ತಿದೆ. ಅದು ನಗು ಇದೆ, ಬಟ್ ಅಲ್ಲಿ ಬೇರೆ ಏನು ವಿಷಯ ಇರೋದ್ರಿಂದ ಹೆಂಗೆ ತಗೋತಾರೆ ಅಂತ ಗೊತ್ತಿರಲಿಲ್ಲ. ಬಟ್ ನಾನು ಅಂದ್ಕೊಂಡಂಗೆ ಈ ಟೀಮ್, ಕೆ ಪಿ ಶ್ರೀಕಾಂತ್ ಸರ್ ಟೀಮು ನಾನಷ್ಟೇ ಎಕ್ಸೈಟ್ ಆದರು. ಅಲ್ಲಿಂದ ಅವರು ಹಿಡ್ಕೊಂಡ್ರು, ಅವರು ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಇವತ್ತು ಮುಹೂರ್ತವರೆಗೂ ಬಂದಿದೆ. ಎಸ್. ತುಂಬಾ ಜನ ಸಪೋರ್ಟ್ ಮಾಡಿದ್ರು, ನಿಮ್ಗೆ ರಚಿತಾರಾಮ್ ಆಗಿರ್ಬೋದು, ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು. ಈ ಸಪೋರ್ಟಿಗೆ ಏನು ಹೇಳ್ತೀರಾ? ಬಟ್ ಇವೇನ್ ಹಿಂದೆ ಎಲ್ಲ ಹೆಂಗಾಗ್ತಿತ್ತು ಅಂದ್ರೆ, ಸಪೋರ್ಟಿಗೆ ಬಂದು ಯಾರು ನಿಲ್ತಿರ್ಲಿಲ್ಲ. ಅದು ಬಿಕಾಸ್ ಆಫ್ ಕೆ ಪಿ ಶ್ರೀಕಾಂತ್ ಸರ್. ಬಿಕಾಸ್ ಅವ್ರಿಗಿರುವಂಥ ಹೆಸರು, ಅವರು ಸಿನಿಮಾದಲ್ಲಿ ಮಾಡಿರೋ ಹೆಸರು, ಅವರು ಎಲ್ಲರನ್ನೂ ನೋಡ್ಕೊಳ್ಳೋ ರೀತಿ, ಅವ್ರು ಸಂಪಾದನೆ ಮಾಡಿರೋ ಜನ,
ಅವ್ರಿಗೋಸ್ಕರ ಬಂದಿರೋದು ಡೆಫಿನೆಟ್ಲಿ. ಅಫ್ಕೋರ್ಸ್ ನಾವು ಕರೆದಾಗ ಬರ್ತಾರಿಲ್ಲ ಅಂತಲ್ಲ, ಬಟ್ ಇವತ್ತು ಶ್ರೀಕಾಂತ್ ಸರ್ಗೋಸ್ಕರ ಬಂದಿರೋದು. ಆ್ಯಂಡ್ ಈ ಸಪೋರ್ಟ್ ಖುಷಿ ಆಗುತ್ತಮ್ಮ. ಈ ವೈಬ್ಸ್ ನಾನು ಫೀಲೇ ಮಾಡಿರಲಿಲ್ಲ. ಇಷ್ಟು ದೊಡ್ಡ ಮುಹೂರ್ತ, ಇಷ್ಟು ದೊಡ್ಡದಾಗಿ ಜನ, ಇಷ್ಟೊಂದು ಸೆಲೆಬ್ರಿಟೀಸ್ ಬರೋದು, ಇಷ್ಟೊಂದು ದೊಡ್ಡದಾಗಿ ಈ ಥರ ಸ್ಟ್ಯಾಂಡ್ಗಳೆಲ್ಲ ಇಟ್ಟು ಬೇರೆ ವೈಬ್ಸ್ ಫೀಲ್ ಆಗ್ತಿದೆ, ಪಾಸಿಟಿವಿಟಿ ಫೀಲ್ ಆಗ್ತಿದೆ. ಅದು ಹಂಗೆ ಸಿನಿಮಾ ಕ್ಯಾರಿ ಆಗುತ್ತೆ ಶೂಟಿಂಗಿಗೂ ಕೂಡ. ಬಿಕಾಸ್ ಶ್ರೀಕಾಂತ್ ಸರ್ ಗೊತ್ತಾಯ್ತು ನನಗೆ, ಅವ್ರು ಏನು ಮಾಡ್ತಾರೆ ಗೊತ್ತಾಯ್ತು ನನಗೆ. ಸೊ ಐ ಆಮ್ ಹ್ಯಾಪಿ, ಐ ಆಮ್ ವೇಟಿಂಗ್ ಟು ಸಿ ಅವ್ರು ಏನೇನು ಮಾಡ್ಬೋದು, ರಿಲೀಸ್ವರೆಗೂ ಇನ್ನೇನು ಮಾಡ್ಬೋದು ಅಂತ. ಅದೆಲ್ಲ ಆಗಬೇಕು ಈ ಪಿಕ್ಚರ್ಗೆ, ಬಿಕಾಸ್ ಈ ಪಿಕ್ಚರ್ಗೆ ಅಷ್ಟು ವರ್ತ್ ಇದೆ. ಎಸ್ ಎಸ್. ಇನ್ನೇನು ಅಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಗೀತಾ ಬ್ಯಾಂಗಲ್ ಸ್ಟೋರಿಯಿಂದ ಜನರ ಮೆಚ್ಚುಗೆಯನ್ನ ಪಡ್ಕೊಂಡಿದ್ರಿ. ಹಾಗೆ ತೆಲುಗುವಲ್ಲೂ ಕೂಡ ಸಲಾರ್ ಮೂವಿ ಮೂಲಕ ಅಭಿಮಾನಿಗಳನ್ನ ಗಳಿಸಿದ್ರಿ. ಏನ್ ಹೇಳ್ತಾರೆ ಅಲ್ಲಿ ಅಭಿಮಾನಿಗಳು? ಇಲ್ಲ, ನನಗೆ ತುಂಬ ಖುಷಿ ಆಗೋಯ್ತು. ಮೊನ್ನೆ ನನ್ನ ಮಾಡಿದ ಸಲಾರ್ ಫಿಲಮಲ್ಲಿ ಮಾಡಿದ ಬಾಚಿ ರಾಜಮನ್ನಾರ್ ರೋಲು ಅಷ್ಟು ದೊಡ್ಡ ಹಿಟ್ ಅಂತೆ. ಅಲ್ಲಿ ನನ್ನ ಡೈಲಾಗ್ಗಳನ್ನ ಅಲ್ಲಿ ಮತ್ತೆ ರಿಪೀಟ್ ಹಾಕೊಂಡು ರೀಲ್ಸ್ ಮಾಡ್ತಾರಂತೆ, ಎಲ್ಲ ಕಡೆ ಮೇಮ್ಸ್ ಮಾಡ್ತಾರಂತೆ. ಐ ವಾಸ್ ಸೋ ಹ್ಯಾಪಿ. ಹೌದಾ, ಇಷ್ಟು ಹಿಟ್ ಆಯ್ತಾ ಅದು ಅಂತ. ಬಿಕಾಸ್ ಮೊನ್ನೆ ಅವ್ರು ಹೇಳ್ತಿದ್ರು, ಪ್ರಭಾಸ್ ಸರ್ ಫ್ಯಾನ್ಸ್ ಅಸೋಸಿಯೇಷನ್ ಇದೆ ಕರ್ನಾಟಕದ್ದು, ಅವ್ರು ಹೇಳ್ತಿದ್ರು, ಕರೆದಿದ್ರು ನನ್ನ ನಿನ್ನೆ. ಅವ್ರು ಹೇಳ್ತಿದ್ರು, ಸರ್ ನಾವು ಟ್ವಿಟರಲ್ಲಿ ಏನಾದ್ರು ಮಾಡಿ ಇದನ್ನು ಯಾವ ಕ್ಯಾರೆಕ್ಟರ್ನ ಕರೆಸ್ಬೇಕು ನಾವು ಫಂಕ್ಷನ್ಗೆ ಅಂತ ಕರೆದ್ರೆ ಬಾಚಿ 85% ಜನ ಬಾಚಿನ ಕರೆಸಿ ಅಂತಾರೆ. ಅಷ್ಟು ದೊಡ್ಡ ಫ್ಯಾನ್ಸ್ ಇದ್ದಾರೆ ನಿಮಗೆ ಅಂತ. ಜಪಾನಿಂದ ಒಬ್ಬರು ಫ್ಯಾನ್ ಬಂದಿದ್ರು, ಅವ್ರಿಗೂ ನನ್ನ ದೊಡ್ಡ ಫ್ಯಾನ್ ಅಂತೆ ಬಾಚಿ ರೋಲ್ಗೆ. ಅವ್ರು ಏನು ಫೋಟೋನ ತೆಗೆಸ್ಕೊಂಡ್ರು. ಈ ಥರನೂ ಇರ್ತಾರ ಅಂದ್ಕೊಂಡ್ಬಿಟ್ಟೆ. ನನಗೆ ಇದೆಲ್ಲ ಹೊಸದು. ಕೆಲಸ ಅಷ್ಟೇ ಮಾಡೋದು ಗೊತ್ತು, ಮಿಕ್ಕಿದ್ದೆಲ್ಲ ಗೊತ್ತಿರಲಿಲ್ಲ. ಈಗೆಲ್ಲ ಗೊತ್ತಾಗ್ತಾ ಇದೆ. ಓಕೆ, ಕೆಲಸ ಕರೆಕ್ಟಾಗಿ ಮಾಡಿದ್ರೆ ಎಲ್ಲ ಸಿಗುತ್ತೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ಅಲ್ಲಿ ತುಂಬ ಫೇಮಸ್ ಆಗಿದ್ದೀನಿ. ಅಫ್ಕೋರ್ಸ್ ಈಗ ನೆಕ್ಸ್ಟ್ ತೆಲುಗು ಸಿನಿಮಾ ಮಾಡ್ತೀನಿ. ಒಂದು ನಾಗಾರ್ಜುನ ಅವರ ಎರಡನೇ ಮಗ ಅಖಿಲ್ ಅಕಿನೇನಿ ಅಂತ, ಲೆನಿನ್ ಅಂತ ಫಿಲಮ್ ಹೆಸರು. ತುಂಬ ದೊಡ್ಡದಾಗಿ ಮಾಡ್ತಿದ್ದಾರೆ ಫಿಲಮ್ನ. ಅದರಲ್ಲಿ ನಾನು ಹೀರೋ ಎಲ್ಲ ಈಕ್ವಲ್ ಅವಳು. ನಿನ್ನೆ ಬಂದೆ ಇದಕ್ಕೋಸ್ಕರ, ನಾಳೆ ಮತ್ತೆ ಹೊರಡಬೇಕು. ಅಂದರೆ ಅಷ್ಟು ಟೈಟ್ ಶೆಡ್ಯೂಲಲ್ಲಿ ಮಾಡ್ತಾರೆ ಶೂಟಿಂಗು. ಆ ಸಿನಿಮಾನು ಇಲ್ಲ, ಆ ಸಿನಿಮಾದಲ್ಲಿ ಅಂಥ ಒಳ್ಳೆ ಕ್ಯಾರೆಕ್ಟರ್ ಆಗಿರೋದ್ರಿಂದ ಅದು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅದರಿಂದ ಏನೋ ಆಗುತ್ತೆ ಅಂತ ಅಲ್ಲಿ. ಬಿಕಾಸ್ ಅಷ್ಟು ದೊಡ್ಡ ಹ್ಯೂಜ್ ಆಗಿದೆ ಕ್ಯಾರೆಕ್ಟರು. ಎಸ್. ಎಲ್ರಿಗೂ ಕೂಡ ಅವಕಾಶಗಳು ಒದಗ್ ಬರಲ್ಲ ಸರ್. ನಿಮಗೆ ಒದಗ್ ಬಂದಿದೆ, ಹೇಗೆ ಇದ್ ಮಾಡ್ಕೋತಾ ಇದ್ರೆ? ಕೆಲವೊಬ್ರು ಒದಗ್ ಬಂದಿದ್ದನ್ನು ದುರುಪಯೋಗ ಪಡಿಸ್ಕೊಬಿಡ್ತಾರೆ. ಇಲ್ಲ, ದುರುಪಯೋಗ ಅಂತಲ್ಲ, ಟೈಮಿಂಗ್ಗಳು ಕೆಲವು ಸಲ ವರ್ಕ್ ಆಗಲ್ಲ, ಕೆಲವು ಸಲ ವರ್ಕ್ ಆದ್ರೂ ಇನ್ನೇನೋ ಸಮಸ್ಯೆ ಆಗಿರುತ್ತೆ. ನನಗೆ ಅದು ಕೂಡ ಗೊತ್ತಿಲ್ಲ ಆ್ಯಕ್ಚುಲಿ. ಒಂದು ಟ್ಯಾಲೆಂಟ್ನ ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಇರೋದನ್ನು ಕರೆಕ್ಟಾಗಿ ತೋರಿಸ್ತಾ ಹೋಗಿ ಜೆನ್ಯೂನ್ ಆಗಿ ಇದ್ಬಿಟ್ರೆ, ನಮ್ಮ ಕೆಲಸಕ್ಕೆ ನಾವು ಜೆನ್ಯೂನ್ ಆಗಿದ್ರೆ ಅದು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ನಂಬಿದ್ದೆ. ಮಧ್ಯೆ ಒಂದು ಕಡೆ ಬೇಜಾರಾಗಿತ್ತು, ಇಲ್ಲ ಆಗಲ್ಲ, ಇದೇನೋ ಬೇರೆ ಬೇಕು ಇಂಡಸ್ಟ್ರಿಗೆ ಅಂತ. ಮತ್ತೆ ವಾಪಸ್ ಟ್ರ್ಯಾಕಿಗೆ ಬಂದೆ. ಇಲ್ಲ, ಕೆಲಸ ಒಂದು ಕರೆಕ್ಟಾಗಿ ಮಾಡಿದ್ರೆ ಮಿಕ್ಕಿದೆಲ್ಲ ಆಗುತ್ತೆ ಅಂತ. ಇವತ್ತು ನೋಡಿ, ಕೆಲಸ ಗುರ್ತಿಟ್ಟು ಪ್ರಮೋದಕ್ಕೆ ಸಿನಿಮಾ ಮಾಡಬೇಕು ಅಂತ ಇಷ್ಟು ದೊಡ್ಡ ಪ್ರೊಡ್ಯೂಸರ್ ಅನ್ಕೋತಾರೆ ಅಂದರೆ ನಮ್ಮ ಕೆಲಸ ಅಷ್ಟೇ. ಸೊ ಕರ್ಕೊಂಡು ಹೋಗ್ತಾ ಇದೆ. ಎಸ್ 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 ಎಸ್. ಏನ್ ಹೇಳ್ಬೇಕು, ಇನ್ನು ಸಲಾರ್ 2 ಕೂಡ ಬರುತ್ತೆ ಅನ್ನುವಂಥದ್ದು, ಏನಾದರೂ ನಿಮ್ಮ ಪಾತ್ರ ಏನಾದರೂ ಇದೆಯಾ? ಹೌದೌದು, ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಅದಕ್ಕಿಂತ. ಬಿಕಾಸ್ ಎಲ್ಲರೂ ಗೊತ್ತಿರುತ್ತೆ ಆ್ಯಕ್ಚುಲಿ ದ ಮೇನ್ ರೀಸನ್ ಫಾರ್ ದ ಆ ಪೋರ್ಷನ್ನು. ಹಂಗಾಗಿ ಗೊತ್ತಿರೋದ್ರಿಂದ ಅದು ತುಂಬ ಚೆನ್ನಾಗಿದೆ. ಪ್ರಶಾಂತ್ ಸರ್ ಹೇಳಿದ್ದಾರೆ ತುಂಬ ಜಾಸ್ತಿ ಇರುತ್ತಪ್ಪ ಅಂತ. ನಾನು ವೆಯ್ಟ್ ಮಾಡ್ತಿದ್ದೀನಿ. ಬಿಕಾಸ್ ಇಲ್ಲ, ಈಗ ಅವರು ಪ್ರಶಾಂತ್ ನೀಲ್ ಸರು ಜೂನಿಯರ್ NTR ಸಿನಿಮಾ ಮಾಡ್ತಿದ್ದಾರೆ. ಅದು ಮುಗಿಬೇಕು. ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಎಂಡಿಂಗಿಂದ ಶುರುವಾಗ್ಬೋದು. ಅದ್ರ ನೆಕ್ಸ್ಟ್ ಇಯರ್ ರಿಲೀಸ್ ಆಗ್ಬೋದು ಅಂತ ಅನ್ಕೊಂಡಿದ್ದೀವಿ. ಎಲ್ಲರೂ ಹೋದ ವರ್ಷದಿಂದನೇ ಕಾಯ್ತಾ ಇದ್ದಾರೆ ಸಲಾರ್ 2 ಇವಾಗ ಬರುತ್ತೆ ಅನ್ನುವಂಥದ್ದು. ಇನ್ನು ಎಷ್ಟು ಟೈಮ್ ಆಗ್ಬೋದು? ಇಲ್ಲ, ಅವ್ರದ್ದು ಆ ಸಿನಿಮಾ ಮುಗಿಬೇಕಲ್ಲ. NTR ಜೊತೆ ಇರೋ ಸಿನಿಮಾ ಮುಗಿದು ನಮ್ಗೆ ಶುರು ಆಗಬೇಕು. ಶುರು ಮಾಡಿ ಶೂಟಿಂಗ್ ಮಾಡಿ ರಿಲೀಸ್ ಮಾಡಬೇಕಲ್ಲ, ಅಷ್ಟು ಟೈಮ್ ಅಂತೂ ಇದೆ. ಬಟ್ ನೆಕ್ಸ್ಟ್ ಸಿನಿಮಾ ಪ್ರಶಾಂತ್ ಸರ್ದು ಸಲಾರ್ 2ನೇ. ಎಸ್ ಎಸ್ ಎಸ್. ಕೊನೆಯದಾಗಿ ಸರ್, ಈ ಸಿನಿಮಾ ಇವತ್ತು ಮುಹೂರ್ತ ಆಯಿತು, ಶೂಟಿಂಗ್ ಎಲ್ಲ ಯಾವತ್ತಿಂದ ಸ್ಟಾರ್ಟ್ ಮಾಡ್ತಾರೆ ಏನು? ಅದೇ 15th ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸತ್ಯ ಹೆಗಡೆ ಸರ್ ಎಲ್ಲ ಕಡೆ ಲೊಕೇಶನ್ಸ್ ನೋಡ್ಕೊಂಡು ಬಂದಿದ್ದಾರೆ, ಒಳ್ಳೊಳ್ಳೆ ಲೊಕೇಶನ್ಸ್ ನೋಡಿದ್ದಾರೆ. ಸೊ ಅದು ಬೇರೆ ಇರುತ್ತೆ. ಆ್ಯಂಡ್ 2 ಪೋರ್ಷನ್ ಇರುತ್ತೆ ಇದರಲ್ಲಿ. ಸೊ ಫಸ್ಟ್ ಇಲ್ಲಿ ಬೆಂಗಳೂರಲ್ಲಿ ಒಂದು ಶೂಟಿಂಗ್ ಇದೆ, ಆಮೇಲೆ ಮಂಗಳೂರಲ್ಲಿ ಶೂಟಿಂಗ್ ಇರುತ್ತೆ. ಸೊ 15th ಪ್ಲಾನ್ ಮಾಡ್ಕೊಂಡಿದ್ದಾರೆ. ಓಕೆ ಸರ್, ಕೊನೆಯದಾಗಿ ಏನು ಹೇಳ್ತೀರಾ ಸಿನಿಮಾದ ಬಗ್ಗೆ? ಏನಿಲ್ಲಮ್ಮ, ಇಷ್ಟೇ ಸಿಂಪಲ್. ಜನಕ್ಕೆ ಏನು ಬೇಕೋ ಅದನ್ನು ಈ ಫಿಲ್ಮಲ್ಲಿ ಕೊಡ್ತಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಜನಕ್ಕೊಂದು ಮಜಾಕ್ಕೆ ಒಂದು ಸಿನಿಮಾ ಬೇಕು, ವಿಷಯನೂ ಇರಬೇಕು ಅದರಲ್ಲಿ, ಒಂದು ಹೀರೋಯಿಸಮ್ ಬೇಕು, ಒಂದು ಎನರ್ಜಿ ಬೇಕು, ಫನ್ ಬೇಕು, ಎಲ್ಲವೂ ಇದೆ ಇದರಲ್ಲಿ. ಸೊ ಅದಕ್ಕೆ ನಂಗೆ ನಂಬಿಕೆ ಎಲ್ಲ ಇರೋದ್ರಿಂದ, ಇಷ್ಟೊಳ್ಳೆ ಟೀಮ್ ಇರೋದ್ರಿಂದ ಇದು ಎಲ್ಲೋ ಬೇಕಲ್ಲಿ ಹೋಗುತ್ತೆ, ರೀಚ್ ಆಗುತ್ತೆ ಅಂತ. ಸೊ ದಯವಿಟ್ಟು ಈ ಥರದ ಪ್ರಯತ್ನಗಳನ್ನ ಗೆಲ್ಲಿಸಿ ನೋಡಿ. ಹೊಸ ಹುಡುಗರು, ಹೊಸ ಪ್ರತಿಭೆಗಳು ಇಂಡಸ್ಟ್ರಿಗೆ ಬೇಕು. ಅದು ಆಗ್ತಿದೆ ಕೂಡ ಇಂಡಸ್ಟ್ರಿಲಿ. ಈ ಥರ ಹಳೆ ಪ್ರೊಡ್ಯೂಸರ್ಗಳು ಹೊಸ ಹುಡುಗರು ಸಿನಿಮಾ ಮಾಡ್ತಿದ್ದಾರೆ. ಈ ಥರ ಪ್ರಯತ್ನಗಳನ್ನ ಗೆಲ್ಲಿಸ್ಕೊಳ್ಳಿ. ಇನ್ನೂ ಒಂದಷ್ಟು ಕೆಲಸಗಳು ಮಾಡ್ತೀವಿ. ಹಲ್ಕಾಡ ನಿಮ್ಗೆ ಮಜಾ ಕೊಡ್ತಾನೆ, ನೋಡಿ, ಮಜಾ ತಗೊಳ್ಳಿ, ಹರಿಸಿ, ನಮ್ಮನ್ನು ಗೆಲ್ಲಿಸಿ. ಥ್ಯಾಂಕ್ ಯು ಸೊ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಪ್ರಮೋದ್ ಪಂಜು ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು.